ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಚಿಕನ್ ರೆಸಿಪಿ. ಈ ಚಿಕನ್ ಗ್ರೇವಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಯಾಕಂದರೆ ಇದು ಫ್ರೆಶ್ ಮಸಾಲ ಎಲ್ಲ ಹುರಿದು ಆಮೇಲೆ ಅದನ್ನು ರುಬ್ಬಿ ಮಾಡೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಹಳೆ ಕಾಲದ ರೆಸಿಪಿ. ಅಂದರೆ ಆ ಕಾಲದಲ್ಲೆಲ್ಲ ಹಿಂಗೆ ಎಲ್ಲ ಆವಾಗಲೇ ಎಲ್ಲ ಫ್ರೈ ಮಾಡಿ ಕ್ಲೀನಾಗಿ ಕೈಯಲ್ಲಿ ರುಬ್ಬಿ ಮಾಡೋರು. ತುಂಬ ಚೆನ್ನಾಗಿರೋದು ಕಲ್ಲಲ್ಲಿ ರುಬ್ಬೋದು. ಈಗ ಕಲ್ಲೆಲ್ಲ ಕಡಿಮೆ ಆಯಿತು, ಎಲ್ಲೂ ಇಲ್ಲ, ನಮ್ಮ ಮನೇಲೂ ಇಲ್ಲ. ಅದರಿಂದ ಮಿಕ್ಸಿಯಲ್ಲಿ ರುಬ್ಬಿ ಮಾಡ್ತೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಇದೇ ಮಸಾಲೆ ಇಟ್ಟು ನೀವು ನಾಟಿ ಕೋಳಿ ತಂದು ಸಾರು ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಇದನ್ನು ಹೆಂಗೆ ಮಾಡೋದಂತ. ನಾನು ಫಸ್ಟು ಒಂದು 2 ಟೇಬಲ್ ಸ್ಪೂನಷ್ಟು ನಾನ್ ಸ್ಟಿಕ್ಕಲ್ಲಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಇದು ನಾನ್ ಸ್ಟಿಕ್ ಅಂದರೆ ನಮಗೆ ಎಣ್ಣೆ ಜಾಸ್ತಿ ಹಿಡಿಯಲ್ಲ, ಅದರಿಂದ ಆದಷ್ಟು ನಾನು ನಾನ್ ಸ್ಟಿಕ್ಕೇ ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನು ಜೀರಿಗೆ, ಒಂದು 1/4 ಸ್ಪೂನು ಮೆಣಸು, ಅದು ಚೆನ್ನಾಗಿ ಸಿಡೀಲಿ. ಆಮೇಲೆ ನೀವು ಈರುಳ್ಳಿ ಸೇರಿಸಿ. ಈರುಳ್ಳಿ ಅಂದರೆ ನಾನು ಸಣ್ಣ ಈರುಳ್ಳಿ 100 ಗ್ರಾಮ್ ಸೇರಿಸಿದ್ದೀನಿ, ದಪ್ಪ ಈರುಳ್ಳಿ 1 ಸೇರಿಸಿದ್ದೀನಿ. ನೀವು ಸಣ್ಣ ಈರುಳ್ಳಿ ಎಷ್ಟು ಬೇಕಾದರೂ ಸೇರಿಸ್ಕೋಬೋದು. ಸೋಂಬು 1 ಸ್ಪೂನು. ನೀವು ಸಣ್ಣ ಈರುಳ್ಳಿ ಎಷ್ಟು ಸೇರಿಸ್ತೀರೋ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ನನಗೆ ಟೈಮ್ ಇಲ್ಲ, ಅದರಿಂದ ಅರ್ಧ ಅಂತ ಹಾಕ್ತಾಯಿದ್ದೀನಿ. ಅದು ಸುಳಿಯೋದು ಒಂದು ಸ್ವಲ್ಪ ಕಷ್ಟ. ಒಂದು 2 ಬೆಳಗ್ಗೆ ಮೆಣಸಿನ್ಕಾಯಿ, ಒಂದು 5 ಕುಂಟಲ್ ಮೆಣಸಿನ್ಕಾಯಿ, 12 ಮನ್ಕಟ್ಟಿರೋ ಮೆಣಸಿನ್ಕಾಯಿ, ಒಂದು 4 ಲವಂಗ, ದಪ್ಪದು ಚಕ್ಕೆ, 1 ಏಲಕ್ಕಿ, ಇಷ್ಟು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಧನಿಯಾ 1 ಹಿಡಿ, ಫುಲ್ ಕೈಯಲ್ಲಿ 1 ಹಿಡಿ, ಒಂದು ಸ್ವಲ್ಪ ಧಾರಾಳವಾಗಿ ಧನಿಯಾ ಸೇರಿಸ್ಕೊಳ್ಳಿ, ಗ್ರೇವಿ ಚೆನ್ನಾಗಿ ಬರುತ್ತೆ. ನಾವು ಧನಿಯಾ ಎಲ್ಲ ಹುರಿದು ಮಾಡೋದು ಟೇಸ್ಟ್ ತುಂಬ ಚೆನ್ನಾಗಿರೋದು. ಆ ಘಮ ನೋಡಿ, ಧನಿಯಾ ಉರಿತಾನೆ ಆ ಘಮನೇ ಅಷ್ಟು ಚೆನ್ನಾಗಿರುತ್ತೆ. ಈಗ 1 ಇಂಚು ಶುಂಠಿ, ಒಂದು ದಪ್ಪದ ಬೆಳ್ಳುಳ್ಳಿ, 1.5 kg ಚಿಕನ್ಗೆ ಇದು. ನಿಮ್ಮ ಖಾರ ಜಾಸ್ತಿ ಬೇಕಾದರೆ ಇನ್ನೊಂದು 2 ಕಡಿಮೆ ಜಾಸ್ತಿ ಮಾಡ್ಕೊಬೋದು, ಕಡಿಮೆ ಬೇಕಾದರೆ ಇನ್ನೊಂದು ಕಡಿಮೆ ಮಾಡ್ಕೊಬೋದು. ಅದೇ ಥರ ಧನಿಯಾನ ನೀವು ಜಾಸ್ತಿ ಸೇರಿಸ್ಕೊಬೋದು. ಮೆಣಸಿನ್ಕಾಯಿ 1-2 ಜಾಸ್ತಿ ಹಾಕಿದ್ರೆ ಧನಿಯಾನ ಒಂದು 2 ಸ್ಪೂನ್ ಜಾಸ್ತಿ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಆದಷ್ಟು ಸಣ್ಣ ಉರಿಯಲ್ಲೇ ಹುರ್ಕೊಳ್ಳಿ. ಕಲರ್ ಚೇಂಜ್ ಆಗದೆ ಅಂದರೆ ಸೀದಿಸ್ದೆ ಹುರ್ಕೊಳ್ಳಿ. ಅದೇ ಚೆನ್ನಾಗಿ ಫ್ರೈ ಆಗಿರಬೇಕು. ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೀವು ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ರುಬ್ಬಿದ್ರೇ ಮಸಾಲೆ ಚೆನ್ನಾಗಿರೋದು, ಟೇಸ್ಟು ಸಾರು. ಟೊಮೆಟೊ 1-2 ದಪ್ಪದು 1-2 ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನಾನು ಇವತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿಲ್ಲ, ಯಾಕಂದರೆ ಧನಿಯಾ ಜಾಸ್ತಿ ಸೇರಿಸಿದ್ದೀನಿ. ಕೊತ್ತಂಬರಿ ಸೊಪ್ಪು ಬೇಡ ಅಂತ ಅದನ್ನು ಸೇರಿಸಿಲ್ಲ. ಅರಿಶಿನ ಪುಡಿ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಮುಖ್ಯವಾಗಿ ಟೊಮೆಟೊ ಸಾಫ್ಟ್ ಆಗಬೇಕು. ಅದು ಚೆನ್ನಾಗಿ ಫ್ರೈ ಆದ್ರೇ ನಿಮ್ಮ ರುಬ್ಬಿದ ತಕ್ಷಣ ಅದು ಘಮ ಚೆನ್ನಾಗಿ ಬರೋದು. ಟೇಸ್ಟ್ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಮೆಣಸಿನ್ಕಾಯಿ, ಧನಿಯಾ ಎಲ್ಲ ಸೇರಿಸಿದ್ದೀವಿ. ಟೇಸ್ಟ್ ತುಂಬ ಚೆನ್ನಾಗಿದೆ. ಈಗ ಕೊನೆಯದಾಗಿ 1 ಹಿಡಿ ಗೋಡಂಬಿ. ಗ್ರೇವಿ ಚೆನ್ನಾಗಿ ಬರುತ್ತೆ, ಟಿಕ್ಕಾಗಿರುತ್ತೆ. ಅದರಿಂದ ಗೋಡಂಬಿ, ನಾನು ತೆಂಗಿನಕಾಯಿ ಸೇರಿಸಿಲ್ಲ, ಬರೀ ಗೋಡಂಬಿ ಮಾತ್ರ ಸೇರಿಸಿ ರುಬ್ಕೊಳ್ತೀನಿ. ಈಗ ಒಗ್ಗರಣೆ, ಅಗಲವಾಗಿರೋ ಪಾತ್ರೆನ ಇಟ್ಕೊಳ್ಳಿ. ಒಗ್ಗರಣೆಗೆ ಸಾಸಿವೆ, ಇದಕ್ಕೆ ನಾನು ಈರುಳ್ಳಿ ಏನೂ ಸೇರಿಸಿಲ್ಲ, ಯಾಕಂದರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ರುಬ್ಕೊಂಡಿದ್ದೀವಲ್ಲ ಮಸಾಲ ಅಂತ, ಅದರಿಂದ ಈರುಳ್ಳಿ ಏನಿಲ್ಲ, ಬರೀ ಸಾಸಿವೆ ಹಾಕಿ ಸುರಿದಿದ ತಕ್ಷಣ ಚಿಕನ್ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ನೀವು ಮಸಾಲೆ ಹಾಕಿ ಆಮೇಲೆ ಒಂದು 5 ನಿಮಿಷ ಫ್ರೈ ಮಾಡಿ, ಚೆನ್ನಾಗಿರುತ್ತೆ. ಆದಷ್ಟು ಸಣ್ಣ ಉರಿಯಲ್ಲೇ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ ನೀವು ಫ್ರೈ ಮಾಡಿ, ಕೌಚು ಸ್ಮೆಲ್ ಬರೋಲ್ಲ. ಮಸಾಲಾಗೆ ಹಾಕಿದ್ದೀನಿ, ಚಿಕನ್ಗೂ ಒಂದು ಸ್ವಲ್ಪ ಸೇರಿಸಿ, ಚೆನ್ನಾಗಿರುತ್ತೆ. ಆ ಸ್ಮೆಲ್ ಅನ್ನೋದು ಒಂಥರ ಗ್ರೇವಿ ಮಾಡಿದ್ರೆ ಒಂದು ಸ್ವಲ್ಪ ಒಂದೊಂದು ಸತಿ ಸ್ಮೆಲ್ ಬರುತ್ತೆ, ಆ ಸ್ಮೆಲ್ ಬರೋಲ್ಲ ಅರಿಶಿನ ಪುಡಿ ಸೇರಿಸಿ ನೀವು ಫ್ರೈ ಮಾಡಿಕೊಂಡ್ರೆ ಚಿಕನ್ ಜೊತೆಗೆ. ಈಗ ಆಯಿತು, ಇದೆಲ್ಲ ಫ್ರೈ ಆಗಿದೆ ಚಿಕನು. ಈಗ ನಾನು ರುಬ್ಬಿರೋ ಮಸಾಲ, ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗ್ತಾ ವಾಸನೆ ಬರುತ್ತೆ ನೋಡಿ, ನಿಜ ತುಂಬಾ ಚೆನ್ನಾಗಿರುತ್ತೆ ಆ ವಾಸನೆ.
ಮುದ್ದೆ ಚೆನ್ನಾಗಿ ಮುದ್ದೆಗೆ ಬಿಸಿ ಬಿಸಿ ಮುದ್ದೆಗೆ ತಕ್ಷಣ ಇಟ್ಬಿಟ್ಟು ತಿನ್ನಬೇಕು ಅನಿಸುತ್ತೆ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಆ ವಾಸನೆ. ಇದೆಲ್ಲ ಫ್ರೈ ಆಗಿದೆ. ಈಗ ನೀರು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಾನಿವತ್ತು ತುಂಬ ತೆಳುವಾಗಿ ಮಾಡ್ತಾಯಿಲ್ಲ ಸಾರು, ಒಂದು ಸ್ವಲ್ಪ ಗ್ರೇವಿ ಗಟ್ಟಿಯಾಗಿ ಮಾಡೋಣ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನೀರು ಇನ್ನೊಂದು ಚೂರು ಸೇರಿಸ್ಕೊಂಡು ಒಂದು 10-15 ನಿಮಿಷ ಫಾಸ್ಟಲ್ಲಿ ಇಟ್ಬಿಡಿ. ಅದು ಕುದಿಬೇಕಾದ್ರೆ ನೀವು ಮೀಡಿಯಮ್ ಫ್ಲೇಮ್ಗಿಟ್ಟು ಒಂದು 10-15 ನಿಮಿಷ ಚೆನ್ನಾಗಿ ಕುದಿಸಿ. ಸಾರು ಚೆನ್ನಾಗಿ ಗಟ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಮಧ್ಯ ಒಂದು ಸತಿ ನೋಡ್ಕೊಳ್ತಾ ಇದ್ದೀನಿ. ಈಗ ಮೀಡಿಯಮ್ ಫ್ಲೇಮ್ಗೆ ಇಟ್ಬಿಡ್ತೀನಿ. ಫಾಸ್ಟಲ್ಲಿ ಇಟ್ಟಿದ್ದೆ, ಈಗ ಮೀಡಿಯಮ್ ಫ್ಲೇಮು. ಕುದೀತಾ ಸಾರು ಗಟ್ಟಿಯಾಗುತ್ತೆ. ಯಾಕಂದರೆ ಗೋಡಂಬಿನೂ ಹಾಕಿದ್ದೀವಲ್ಲ, ಅದರಿಂದ ಸಾರು ಒಂಥರ ಗಟ್ಟಿಯಾಗೇ ಬರುತ್ತೆ, ಚೆನ್ನಾಗಿರುತ್ತೆ. ನೀರು ನಾನು ಜಾಸ್ತಿ ಇಡಲಿಲ್ಲ ಇವತ್ತು. ಇನ್ನೊಂದು 10 ನಿಮಿಷ ಚೆನ್ನಾಗಿ ಕುದೀಲಿ. ಒಂದು ತಟ್ಟೆ ಹಾಕಿ ಮುಚ್ಚಿಟ್ಟಿದ್ದೀನಿ. 10 ನಿಮಿಷ ಆಯಿತು. ಈಗ ಚಿಕನ್ ಬೆಂದಿದೆಯಾ ಅಂತ ನೋಡೋಣ. ಸಾರು ವಾಸನೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ. ಈ ಚಳಿಗಾಲಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ. ಮಧ್ಯಾಹ್ನದ ಹೊತ್ತು ಮುದ್ದೆ, ರಾತ್ರಿ ಹೊತ್ತು ಇಡ್ಲಿ, ದೋಸೆ ಅಥವಾ ಚಪಾತಿ ಯಾವುದಾದ್ರೂ ಮಾಡ್ಕೋಬೋದು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಚಿಕನ್ ಚೆನ್ನಾಗಿ ಬೆಂದಿದೆ ನೋಡಿ. ಕಲರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು 2 ಬೆಳಗ್ಗೆ ಮೆಣಸಿನ್ಕಾಯಿ ಹಾಕ್ತೆ, ಒಂದು 5 ಗುಂಟೂರು ಮೆಣಸಿನ್ಕಾಯಿ, ಮಿಕ್ಕಿದೆಲ್ಲ ಮಣ್ಕಟ್ಟಿರೋ ಮೆಣಸಿನ್ಕಾಯಿನೇ. 12 ಮಣ್ಕಟ್ಟಿರೋ ಮೆಣಸಿನ್ಕಾಯಿ ಹಾಕ್ತೆ. ನಮಗೆ ಖಾರ ಸರಿಯಾಗಿರುತ್ತೆ. ನಿಮ್ಗೆ ಜಾಸ್ತಿ ಬೇಕಾದರೆ ಇನ್ನೊಂದು 2 ಜಾಸ್ತಿ ಸೇರಿಸ್ಕೋಬೋದು. ಅಲ್ಲ, ಖಾರ ಜಾಸ್ತಿ ಆಗುತ್ತೆ, ನಮ್ಗೆ ಕಡಿಮೆ ಇದ್ದರೆ ಸಾಕು ಅಂದರೆ ನೀವು ಕಡಿಮೆನೂ ಸೇರಿಸ್ಕೋಬೋದು. ಫ್ರೆಂಡ್ಸ್, ಫ್ರೆಶ್ಶಾಗಿ ಮಸಾಲ ಹುರಿದು ಕ್ಲೀನಾಗಿ ರುಬ್ಬಿ ನಾನಿವತ್ತು ಗ್ರೇವಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.